ಧನ್ಯವಾದ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮೆಲ್ಲರ ಭಾರತೀಯ ಜನತಾ ಪಾರ್ಟಿ ಹಾಗೂ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ಮುಂಭಾಗದಲ್ಲಿರುವ ಎಲ್ಲ ಕಾರ್ಯಕರ್ತ ಬಂಧುಗಳೇ, ಮಾಧ್ಯಮ ಮಿತ್ರರೇ, ನಾವು ಇದುವರೆಗಾಗಿ ನಮ್ಮ ವಿಷಯ ನಮ್ಮ ನಾಯಕರ ಬಗ್ಗೆ ಮಾತನಾಡಬಾರಲ್ಲ. ನೀವು ಕಾಂಗ್ರೆಸ್ ಸರ್ಕಾರದಲ್ಲೂ ಅನೇಕ ನೋಡಿರುವ ಈ ಭಾರತೀಯ ಜನತಾ ಪಾರ್ಟಿ ಗೋಪಿ ಆಯ್ತಲ್ಲ, ಕೂತ್ಕೊಳ್ರಿ, ಸಂಕ್ಷೇಪ ನೋಡ್ರಿ, ಬರೀ ಈ ಕಡೆಯಿಂದ ಹೋಗ್ರಿ ನೋಡ್ರಿ. ರಕ್ತದಾನ ಮಾಡ್ತಾ ಇದ್ದಲ್ಲಿ ಏನು ಅನ್ಸುತ್ತೆ? ಏನಿಲ್ಲ, ಒಳ್ಳೆ ಫೀಲ್ ಇದೆ, ಒಂದೇನೋ ಕಾನ್ಫಿಡೆಂಟ್ ಇದೆ. ಮೋದಿಜಿಯವರಿಗೆ ಪರವಾಗಿಲ್ಲ, ಬ್ಲಡ್ ಕೊಡ್ತಾ ಇದೀನಲ್ಲ, ಹಾಗೆ ನನಗೆ ನೆಮ್ಮದಿ ಇದೆ, ಖುಷಿ ಇದೆ. ಎಷ್ಟು ಬಾರಿ ರಕ್ತದಾನ ಮಾಡಿದ್ದೀರಾ? ಸುಮಾರು ಒಂದು 10 ಬಾರಿ ಮಾಡಿದ್ದೀನಿ, 10ನೇ ಬಾರಿ. ರಕ್ತದಾನ ಮಾಡಕ್ಕೆ ಪ್ರೇರೇಪಣೆ ಏನು ಹೇಳ್ತೀರಾ? ಪ್ರೇರೇಪಣೆ ಬೇರೆಯವರಿಗೆ ಅನುಕೂಲ ಆಗಲಿ ಅಂತ. ಯಾಕೆಂದ್ರೆ ರಕ್ತ ಅತ್ಯಮೂಲ್ಯವಾದ ವಸ್ತು. ಸರ್, ನಿಮ್ಮ ಹೆಸರು? ಸ್ವಾಮಿ ಅಂತ, ಸ್ವಾಮಿ ಎಸ್ ಎ ಮಾರ್ತಮ್ಮನಹಳ್ಳಿ. ರಕ್ತದಾನ ಬೇಜಾರಲ್ಲಿ ಮಾಡಿದ್ದೀವಿ, ಇವತ್ತು ಕೂಡ ಮಾಡ್ತೀವಿ. ಏನು ನಿಮ್ಮ ಹೆಸರು? ಇವತ್ತು ನಮ್ಮ ಭಾರತ ದೇಶದ ಪ್ರಧಾನಿಗಳಾದಂಥ ನರೇಂದ್ರ ಮೋದಿ ಅವರ 75ನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ನಾವು ಕೂಡ ರಕ್ತದಾನವನ್ನು ಮಾಡ್ತಾ ಇದ್ದೀವಿ. ನೀವು ಎಷ್ಟನೇ ಬಾರಿ ರಕ್ತದಾನ ಮಾಡಿದ್ದೀರಾ? ಇದಾಗಲೇ 11ನೇ ಬಾರಿ. ಇದು ಪ್ರೇರೇಪಣೆ ಏನು ಅನ್ಸುತ್ತೆ? ರಕ್ತ ನಾವು ದಾನ ಮಾಡೋದ್ರಿಂದ ಹಲವಾರು ಜನ ಜೀವ ಉಳಿಸುತ್ತದೆ. ಒಬ್ಬ ರಕ್ತ ಕೊಟ್ಟರೆ 4 ಜನ ಜೀವ ಉಳಿಸೋಂಥ ಒಂದು ಪುಣ್ಯ ಕೆಲಸದಲ್ಲಿ ನಾವು ಪಾಲ್ಗೊಳ್ತಾ ಇದ್ದೀವಿ ಅನ್ನೋದೇ ನಮಗೊಂದು ಹೆಮ್ಮೆ ವಿಚಾರ. ಅದೇ ರೀತಿ ಪ್ರತಿ ಪಂಚಾಯತಿಗೂ ನಮ್ಮ ಬಿಜೆಪಿಯ ಕಾರ್ಯಕರ್ತರನ್ನ ಜೋಡಿಸಿದ್ರು. ಆ ಪಟ್ಟಿಯಲ್ಲಿ ಈಗಾಗಲೇ नरेंद्र मोदी के, एस येडियूरप्पा के, मसाला जयरामಣ್ಣ के, भारत माता के, भारत माता के, नरेंद्र मोदी जी के, विश्वनायक नरेंद्र मोदी जी के, भारत माता के. ಪ್ರಧಾನಮಂತ್ರಿ ಆದರು, ಅವರು ರಾಜಕೀಯ ರಂಗಕ್ಕೆ ಬರಲೇಬೇಕು ಅಂತ ಹೇಳಿ ಬಂದಂತವರಲ್ಲ. ಸಂಘದ ಪ್ರಚಾರಕರಾಗಿ ಅವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಏನಿವತ್ತ 100 ವರ್ಷಗಳು ತಿಂತಾ ಇದೆ ಅಂತ ಒಂದು ಸಂಘದಲ್ಲಿ ಅವರು ಪ್ರಚಾರಕರಾಗಿ ಕೆಲಸ ಮಾಡ್ತಿದ್ದಂತವ್ರು. ಗುಜರಾತ್ನಲ್ಲಿ ಭೂಕಂಪ ನಡೆದಾಗ, ಕಚ್ನಲ್ಲಿ ಭೂಕಂಪ ನಡೆದಾಗ ಗುಜರಾತ್ನಲ್ಲಿ ಶಂಕರ್ ಸಿಂಗ್ ವಘೇಲಾ ಅಂತ ಒಬ್ರು ಮುಖ್ಯಮಂತ್ರಿ ಆಗಿರ್ತಾರೆ. ಅಲ್ಲಿ ಬಿಜೆಪಿಯಲ್ಲಿ ಆಂತರಿಕ ಕಚ್ಚಾಟ ಇರುತ್ತೆ ಗುಜರಾತ್ನಲ್ಲಿ. ಆ ಕಚ್ಚಾಟದ ನಡುವೆ ಆ ರಾಜ್ಯದಲ್ಲಿ ಒಂದು ಭೂಕಂಪ ಆಗಿರುತ್ತೆ. ಇದು ನಿಭಾಯಿಸತಕ್ಕಂತ ಶಕ್ತಿ ಆ ಗುಜರಾತ್ನಲ್ಲಿ ಯಾವುದೇ ರಾಜಕೀಯ ನಾಯಕರಿಗೆ ಇರುವುದಿಲ್ಲ. ಆ ಸಂದರ್ಭದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಯೋಚನೆ ಮಾಡ್ತಾರೆ, ಇಂತಹ ಸಂದರ್ಭದಲ್ಲಿ ನಾವು ಯಾರನ್ನ ಗುಜರಾತ್ನ ಮುಖ್ಯಮಂತ್ರಿಯಾಗಿ ನೇಮಿಸಬೇಕು ಅಂದಾಗ ಅವರ ಕಣ್ಣಿಗೆ ಬಿದ್ದಂತ ನೀಲಿ ಕಣ್ಣಿನ ಹುಡುಗ ನಮ್ಮ ಈ ದೇಶದ ಪ್ರಧಾನಮಂತ್ರಿಯಾಗಿ ಇವತ್ತ ಇಂದಿರಾ ಗಾಂಧಿ ಅವರು ಆಳಿದಂತ 4084 ದಿನಗಳನ್ನ ಮೀರಿ, ಅವರ ದಾಖಲೆಯನ್ನು ಮೀರಿ ಭಾರತ ದೇಶದ ಅತಿ ಹೆಚ್ಚಿನ ಸಮಯದಲ್ಲಿ ಪ್ರಧಾನಿಯಾದಂತ ನರೇಂದ್ರ ಮೋದಿ ಅವರು ಪ್ರಪ್ರಥಮವಾಗಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಮಾರ್ಗದರ್ಶನದಂತೆ ಗುಜರಾತ್ನ ಮುಖ್ಯಮಂತ್ರಿ ಆಗ್ತಾರೆ. ಎರಡನೇ ಶಿಬಿರ ಮಾಡಬೇಕು ಅಂತ ಹೇಳಿ ಇವತ್ತು ರಕ್ತದಾನ ಶಿಬಿರನ ನಮ್ಮ ಆರೋಗ್ಯಕ್ಕೆ ಆಸ್ಪತ್ರೆಯ ವೈದ್ಯಾಧಿಕಾರಿ ತಿಳಿಸಿದ್ದಾರೆ. ಈಗಾಗಲೇ ಸುಮಾರು 60-70 ಜನ ರಕ್ತದಾನ ಶಿಬಿರದಲ್ಲಿ ಪಾಲ್ಗೊಂಡು ರಕ್ತ ಕೊಟ್ಟಿದ್ದಾರೆ. ಇನ್ನೂ ಸಹಿತ 3 ಜನ ಕೊಡಕ್ಕೆ ತಯಾರಿದ್ದಾರೆ. ಅವ್ರ ಬದ್ಧತೆಗಳ ಎಲ್ಲ ರಕ್ತದಾನಗಳು ಬಂದಿರ್ತಕ್ಕಂಥ ದಾನಿಗಳು ಇದನ್ನು
ಅವರಿಗೆ ಹುಟ್ಟೂರಿಗೆ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತೆಲ್ಲರೂ ಮಾತಾಡಿದ್ರು, ಪುತ್ತಣ್ಣವರು ಶ್ರೀರಾಮರು ಮಾತಾಡಿದ್ರು ನರೇಂದ್ರ ಮೋದಿ ಬಗ್ಗೆ ಏನೇನ್ ಮಾಡಿದ್ದಾರೆ ಅಂತೆ. ಇವತ್ತು ನಾನೇನು ಇವಾಗ ಸ್ವಲ್ಪ ಜಾಸ್ತಿ ವಿದೇಶ ಪ್ರಯಾಣ ಮಾಡ್ತಾ ಇದ್ದೀನಿ. ಅಲ್ಲಿ ಇರ್ತಕ್ಕಂಥ ವ್ಯವಹಾರಗಳು ಅದಕ್ಕೂ ಹೆಚ್ಚಿನ ಪ್ರಯಾಣ ಮಾಡ್ತಾ ಇದ್ದೀನಿ. ಇವತ್ತು ವ್ಯವಹಾರ ಕಡೆಗೂ ಗಮನ ಹರಿಸಿದ್ದೀನಿ. ವಿದೇಶ ಪ್ರಯಾಣ ಮಾಡ್ಬೇಕಾದ್ರೆ ಕಳೆದ ಒಂದು 15 ಹಿಂದೆ ನಾನು ಕರ್ಗಿಸ್ತಾನ್ ಅಂತ ಹೇಳಿ ಒಂದು ಮುಸ್ಲಿಂ ರಾಷ್ಟ್ರಕ್ಕೆ ಹೋಗಿದ್ದೆ. ಅದು ಭಾರಿ ದೂರ, ಅದು ಯಾರು ಅಷ್ಟಾಗಿ ಜಾಸ್ತಿ ಹೋಗಲ್ಲ ಪ್ರವಾಸಿಗರು. ಅಲ್ಲಿ ಹೋಗಿದ್ದ ಸಂದರ್ಭದಲ್ಲಿ ನಾನು ಸುಮಾರು ಆ ಒಂದು ಊರು ಬಿಟ್ಟು ಒಂದು 40-70 ಕಿಲೋಮೀಟರ್ ಒಂದು ಗುಡ್ಡಗಾಡು ಪ್ರದೇಶ, ಅಲ್ಲಿರ್ತಕ್ಕ ಪ್ರದೇಶದಲ್ಲಿ ಒಂದು ದೊಡ್ಡ ಬೆಟ್ಟಗಳು ಇರ್ತದೆ. ನಾವು 6-7 ಕಿಲೋಮೀಟರ್ ಹತ್ತೋಗ್ಬೇಕಾದ್ರೆ ಅಲ್ಲಿ ಮಳೆ ಇಲ್ಲ ಜಾಸ್ತಿ. ಆ ಮಳೆ ಪರ್ವತಕ್ಕೆ ಮಂಜುಗಡ್ಡೆ ನೀರು ಬರ್ತದೆ, ನೀರೆಲ್ಲ ಸುಮ್ಮನೆ ವ್ಯವಸಾಯ ಮಾಡ್ತಾರೆ. ಮಂಜುಗಡ್ಡೆ ನೀರು ಆವಿ ನೀರು, ಮಳೆನೇ ಇಲ್ಲ ಜಾಸ್ತಿ, ಆವಿ ಆಗ್ತದೆ ಅಂತ ಒಂದು ಪ್ರದೇಶ. ಒಂದ್ ಕಡೆ ಬಂದ್ರೆ ಮೋದಿನಕ್ಕೆ ಇದೊಂದು ಉದಾಹರಣೆ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ಅಂತಂತ ದೊಡ್ಡ ದೊಡ್ಡ ರಾಷ್ಟ್ರಗಳು ಸಹಿತ ಸೆಟ್ಕೊಂಡು ನಿಂತ್ಕೊಂಡ್ರು. ಒಂದು ಮೋದಿ ಅವರು ಏನಿವತ್ತು ನಾಳೆ ಬೆಳಗ್ಗೆ ನಿಮ್ ಸೇರ್ಕೊಂಡು ಪಾಕಿಸ್ತಾನ ಸೇರ್ಕೊಂಡು ಯುದ್ಧ ಮಾಡಿದ್ರು ನಾವೇನ್ ಜಗ್ಗಲ್ಲ ಅಂತ ಹೇಳಿ ಮೋದಿ ಅವರು ಟ್ರಂಪ್ ಹೇಳ್ಬಿಟ್ಟು ನೀನೇ ನಮ್ದೇನು ಮಾಡ್ಕೊಳಕ್ಕಾಗಲ್ಲ ಅಂತ ಹೇಳ್ತಾರಲ್ಲ ನಮ್ದು ಭಾಷೆಯಲ್ಲಿ, ನೀನೇನು ಮಾಡ್ಕೊಳಕ್ಕೇನ್ ಮಾಡ್ಕೊತೀವಿ ಮಾಡ್ಕೋಬಹುದು, ನನ್ಗೂ ಸಹಿತ ಬಲ ಐತೆ. ಬೇರೆ ಬೇರೆ ಇರ್ತಕ್ಕಂಥ ಏನು ನಮ್ಮ ಪಕ್ಕ ಇರ್ತಿರೋ ನಮ್ಮ ದೇಶಗಳು ನಮಗೆ ಸಹಕಾರ ಕೊಡ್ತಾರೆ, ಆಪ್ತ ದೇಶಗಳು ಮಿತ್ರ ದೇಶಗಳು ಸಹಕಾರ ಕೊಡ್ತಾರೆ, ನೀನು ಒಬ್ಬನೇ ಅಲ್ಲ ಅಂತ ಹೇಳಿ ಅವ್ರು ಹೋಗಿ ಅವಾಗ ಚೈನಾದಲ್ಲಿ ಭೇಟಿ ಮಾಡಿ, ನಾರ್ತ್ ಕೊರಿಯಾದ ಕ್ಯೂಜುಂಗ್ ಚಾಂಗ್ ಭೇಟಿ ಮಾಡಿ, ಇರ್ತಕ್ಕಂಥ ದೇಶದ ಪುಟಿನ್ ಭೇಟಿ ಮಾಡಿ, ಎಲ್ಲ ಭೇಟಿ ಮಾಡಿದ ತಕ್ಷಣ ಅವ್ರಿಗೆ ದೊಡ್ಡ ಹುಡ್ಬೇಕು ಎಲ್ಲಿ ಮೋದಿ ನಮ್ಮ ಸೆಟ್ ಹೊಡಿದವರು ಅಂತ ಹೇಳಿ. ಯಾಕೆ 50% 100% ಟ್ಯಾಕ್ಸ್ ಇರ್ತಕ್ಕಂಥ ನಮ್ಮಲ್ಲಿ ರಫ್ತಾಗ್ತದ ಬಟ್ಟೆ ಬರೆಗೆಲ್ಲ ಪ್ರತಿಯೊಂದು ನಮ್ಮಲ್ಲಿ ನಮ್ಮ ಸರಬರಾಜು ಆಗ್ತದೆ. ವಸ್ತುಗಳು ಸಹಿತ ನಮ್ಮಲ್ಲಿ ಏನು ತಯಾರು ಮಾಡಿದ ವಸ್ತುಗಳು ಸಹಿತ 50% 100% ಸ್ಟಾಪ್ ತರ ಮಾಡ್ಬಿಟ್ಟಿಲ್ಲ ರೇಟ್ಗಳು. ಅಲ್ಲಿ ನಮ್ಗೆ ಇಲ್ಲಿ 100 ರೂಪಾಯಿ ಪರ್ಚೇಸ್ ಮಾಡಿರೋದಾಗ 200 ರೂಪಾಯಿ ಕೊಡ್ಬೇಕು. ಆ ತರ ಅಲ್ಲಿ 200% ಟ್ಯಾಕ್ಸ್. ಅವ್ರು 100% ಟ್ಯಾಕ್ಸ್ ನಾವಿಲ್ಲಿ ಏನು ಮಾಡಕ್ ಆಗಲ್ಲ, ಅವ್ರಿಗೆ ಕೊಡ್ಬೇಕು, ಟ್ಯಾಕ್ಸ್ ಕಟ್ಬೇಕು. ಆ ತರ ಒಂದು ವ್ಯವಸ್ಥೆ ಮಾಡಿ ಪ್ರತಿಯೊಬ್ಬ ನಾಗರಿಕ ಪ್ರಜೆಯು ಕೂಡ ಹಿತಶತ್ರುಗಳು ಕೂಡ ಇವತ್ತು ನರೇಂದ್ರ ಮೋದಿ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ತುಮಕೂರಿನಲ್ಲಿ ಇರ್ತಕ್ಕಂಥ ಅನೇಕ ಮುಸ್ಲಿಂ ಬಾಂಧವರು, ನಾನು ಕೂಡ ಕಾರ್ಯಕ್ರಮದಲ್ಲಿ ಸಂದರ್ಭದಲ್ಲಿ 100ರ ಸಂಖ್ಯೆಯಲ್ಲಿ ಭಾಗವಹಿಸಿ ಮೋದಿ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಕ್ಕಂಥದ್ದು ವಿಶೇಷ ಸಂಗತಿ. ಕೇವಲ ಭಾರತ ದೇಶದ ಪ್ರಜೆಗಳು ಅಷ್ಟೇ ಅಲ್ಲ, ಇಡೀ ಪ್ರಪಂಚದಾದ್ಯಂತ ಸನ್ಮಾನ್ಯ ನರೇಂದ್ರ ಮೋದಿ ಅವರನ್ನ ಇವತ್ತು ಆಡಿ ಹೊರತಕ್ಕಂಥ ದೇಶಗಳು ಅನೇಕ ಇರ್ತಕ್ಕಂಥವು. ಇಂಥ ಒಂದು ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಅವರ ಹುಟ್ಟುಹಬ್ಬವನ್ನ ಇವತ್ತು ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು. ಅದು ತುರುವೇಕೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಸನ್ಮಾನ್ಯ ಅಧ್ಯಕ್ಷರು ಹಾಗೂ ಇಂದಿನ ಶಾಸಕರಾದ ಜಯರಾಮ್ ಅವರ ನೇತೃತ್ವದಲ್ಲಿ ನಮ್ಮೆಲ್ಲಾ ಪದಾಧಿಕಾರಿಗಳಿಗೆ ಆಚರಣೆ ಮಾಡ್ತಾ ಇರ್ತಕ್ಕಂಥ ಸ್ವಾಗತ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಅವರ ಒಂದು ಹುಟ್ಟುಹಬ್ಬದ ಕೇಕ್ ನಾನು ಕೆಲವೇ ನಿಮಿಷಗಳಲ್ಲಿ ಪ್ರಾರಂಭ ಮಾಡ್ತಾ ಬಂಧುಗಳು, ನಾನು ಈಗಾಗಲೇ ಜಯರಾಮ್